ಫಸ್ಟ್ ಅಟೆಂಪ್ಟ್ ಫೇಲ್ ಆಗುತ್ತೆ, ಸೆಕೆಂಡ್ ಅಟೆಂಪ್ಟ್ ಮಾಡ್ತಾರೆ. ಸೊ ಹೆಂಗೆ ವರ್ಕ್ ಆಗುತ್ತೆ? ಇಲ್ಲ ಮ್ಯಾಮ್, ಕಂಪಲ್ಸರಿ ಇಲ್ಲ. ನನಗೆ ಹೇಳೋದು ಅಲ್ಲಲ್ಲ, ಬೈ ಎನಿ ಚಾನ್ಸ್ ಫಸ್ಟ್ ಅಟೆಂಪ್ಟ್ ಫೇಲ್ ಆಯಿತು, ಸೊ ಅದರಿಂದ ಕಲಿಬೇಕಾಗಿರೋದೇನು? ಸೆಕೆಂಡ್ ಅಟೆಂಪ್ಟ್ ಸಕ್ಸಸ್ ರೇಟ್ ಎಷ್ಟಿರುತ್ತೆ? ಮ್ಯಾಮ್, ಯೂಶಲಿ ಒಬ್ಬ ಸ್ಟೂಡೆಂಟಿಗೆ ಓಲ್ಡ್ ನಾರ್ಮಲ್ ಪ್ರಿಪ್ರೇಷನ್ ಆಗಿದ್ದರೆ ಐ ಆಲ್ವೇಸ್ ಸೇ ದಟ್ ಟ್ರೀಟ್ ಯುವರ್ ಫಸ್ಟ್ ಅಟೆಂಪ್ಟ್ ಆಸ್ ಯುವರ್ ಲಾಸ್ಟ್ ಅಟೆಂಪ್ಟ್. ಎರಡನೇ ಅಟೆಂಪ್ಟ್ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಓಕೆ. ಯಾಕಂದರೆ ಅದೊಂದು ಒಂದು ಕಾನ್ಫಿಡೆನ್ಸ್ ಸ್ಟೂಡೆಂಟ್ಸಿಗೆ ನಾನು ಮಾಡ್ತೀನಿ ಅನ್ನೋದನ್ನು ತರೋದು ಭಾಳ ಇಂಪಾರ್ಟೆಂಟು. ತುಂಬ ಸ್ಟೂಡೆಂಟ್ಸು ಈ ಸರಿ ನೋಡೋಣ, ಟ್ರೈ ಮಾಡೋಣ, ನೆಕ್ಸ್ಟ್ ಟೈಮ್ ನೋಡ್ತೀನಿ. ಯಾಕಂದರೆ 1 ವರ್ಷದಿಂದ 2 ವರ್ಷ ಮಧ್ಯದಲ್ಲಿರೋ ಗ್ಯಾಪು ಭಾಳ, 1 ವರ್ಷ ಇಸ್ ಟು ಬಿಗ್ ಟೈಮ್. ಆ ಟೈಮಲ್ಲಿ ಏನಾರು ಆಗ್ಬೋದು, ಡಿವಿಯೇಟ್ ಆಗ್ಬೋದು, ಅದಾಗ್ಬೋದು, ಲಾಟ್ ಆಫ್ ಥಿಂಗ್ಸ್ ಕ್ಯಾನ್ ಹ್ಯಾಪನ್. ಎಷ್ಟು ಬೇಕಾ ನಾವು ಪ್ರಿಪ್ರೇಷನ್ ಫೇಸಿಗೆ ಎಂಟ್ರ್ ಆಗ್ತೀವೋ ಅಷ್ಟು ಬೇಗ ಅದನ್ನು ಮುಗಿಸ್ಕೊಂಡು ಹೊರಗಡೆ ಹೋಗ್ತಾ ಇರ್ಬೋದು. ದ ಮೋರ್ ಟೈಮ್ ಯು ಸ್ಪೆಂಡ್ ಇನ್ ದಿಸ್ ಜರ್ನಿ, ದ ಮೋರ್ ಯು ವಿಲ್ ಗೆಟ್ ಡೌನ್. ಯಾಕಂದರೆ ಇಲ್ಲೇನು ಮಾಡೋಕ್ಕಿರಲ್ಲ, ಓದೋದು ಬಿಟ್ಟರೆ ಬೇರೆ ಏನೂ ಮಾಡೋದೇ ಇಲ್ಲ. ಅದಕ್ಕೋಸ್ಕರ ತುಂಬ ಸಮಯ ಇಲ್ಲಿ ಸ್ಪೆಂಡ್ ಮಾಡೋದು ಇಷ್ಟ ಇಲ್ಲ, ಸ್ಪೆಂಡ್ ಮಾಡೋದು ಒಳ್ಳೆಯದಲ್ಲ ಅಂತ ಹೇಳ್ತೀನಿ. ಮೊದಲನೇ ಅಟೆಂಪ್ಟಲ್ಲಿ ಜನ ಅಕಸ್ಮಾತ್ ಫೇಲ್ ಆದರೆ ಫಸ್ಟು ಪ್ರತಿಯೊಂದು ಸ್ಟೂಡೆಂಟ್ಗೂ ಇಂಡಿವಿಜುವಲ್ ರೀಸನ್ಸ್ ಇರುತ್ತೆ. ಈಗ ಎಲ್ಲರೂ ಒಂದೇ ರೀಸನ್ಸಿಗೆ ಫೇಲ್ ಆಗ್ತಾರೆ ಅನ್ನೋ ಕೇಳೋಕ್ಕಾಗಲ್ಲ. ಒಂದನೇದು ಅವರು ಕೋಚಿಂಗ್ ತೊಗೊಳ್ದೇ ಜಸ್ಟ್ ಸುಮ್ಮನೆ ಬರ್ದಿರ್ಬೋದು, ಇಲ್ಲ ತೊಗೊಂಡಿರ್ತಾರೆ, ಅದರಲ್ಲಿ ಅವ್ರಿಗೆ ಅದನ್ನು ಕಾನ್ಸೆಪ್ಟೇ ಅರ್ಥ ಆಗಿರೋಲ್ಲ. ಕೋಚಿಂಗ್ ಮಸ್ಟಾ? ಕೋಚಿಂಗ್ ತೊಗೊಳ್ಳೇಬೇಕಾ? ಕೋಚಿಂಗ್ ಮಸ್ಟ್ ಅಲ್ಲ. ದಟ್ ಇಸ್ ಒನ್ ಥಿಂಗ್ ವಿಚ್ ಐ ವಾಂಟ್ ಟು ಪುಟ್ ಇಟ್. ನಿಮಗೆ ಬುಕ್ಸ್ ಇದೆ, ನಿಮಗೆ ಸೋರ್ಸ್ ಗೊತ್ತಿದೆ, ನಿಮಗೆ ಎಲ್ಲಿ ಓದಬೇಕು, ಏನು ಮಾಡಬೇಕು, ಯಾವ ಸಬ್ಜೆಕ್ಟ್ ಓದಬೇಕು ಅಂತ ಗೊತ್ತಿದೆ, ಬುಕ್ಸ್ಗಳಿದ್ದಾವೆ, ಮನೇಲಿ ಕೂತ್ಕೊಂಡು ಪ್ರಿಪ್ರೇಷನ್ ಮಾಡಬೇಕು. ಬಟ್ ಅದನ್ನು ನೀವು ಮಾಡ್ತಾ ಅದನ್ನು ಅನಲೈಸ್ ಮಾಡಿ ಅದು ಏನು ಹೇಗೆ ಅಂತ ತಿಳ್ಕೊಳ್ಳೋಕ್ಕೇ ನಿಮಗೆ ಆಲ್ಮೋಸ್ಟ್ 1.5 2 years ಹೊರಟೋಗುತ್ತೆ. ಸೊ ಅದನ್ನು ಮಾಡ್ಕೊಂಡು ಅನಲೈಸ್ ಮಾಡ್ಕೊಂಡು ನೀವು ಮನೇಲಿ ಕೂತ್ಕೊಂಡು ಖಂಡಿತ ಪಾಸ್ ಮಾಡ್ಬೋದು. ಸೆಲ್ಫ್ ಸ್ಟಡಿನಲ್ಲಿ ಖಂಡಿತ IAS ಆಗ್ಬೋದು. ಬಟ್ why people come to coaching ಅಂದರೆ they don't want to spend the 2 years in understanding the exam. Okay. ಅದಕ್ಕೆ they'll come to us and ನಾವು ಅರ್ಥ ಮಾಡ್ಕೊಂಡಿರೋದ್ರಿಂದ it will be easy for them. ಬೇಗನೆ ಅವರು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದು. ದಟ್ ಈಸ್ ವೇರ್ ವಿ ಕಮ್ ಇನ್. ಡಿಸಿಪ್ಲಿನ್ ಬೇಕಾ, ಕನ್ಸಿಸ್ಟೆನ್ಸಿ ಬೇಕಾ? ಎರಡೂ ಬೇಕು ಮ್ಯಾಮ್. ಓಕೆ, ಡಿಸಿಪ್ಲಿನ್ ಇಲ್ದೇ ಕನ್ಸಿಸ್ಟೆನ್ಸಿ ಬರಲ್ಲ. ಸೊ ಅನ್ಲೆಸ್ ಯು ಬಿಕಮ್ ಡಿಸಿಪ್ಲಿನ್, ಈ ಟೈಮಿಂಗ್ಸಲ್ಲಿ ಇದೇ ಮಾಡಬೇಕು ಅಂತ, ಸೊ ನೀವು ಕಂಟಿನ್ಯೂಸ್ ಆಗಿ ಹೋಗೋಕ್ಕಾಗಲ್ಲ. ಸೊ ಪೀಪಲ್ ಲೂಸ್ ಕನ್ಸಿಸ್ಟೆನ್ಸಿ ಬಿಕಾಸ್ ದೇ ಆರ್ ನಾಟ್ ಡಿಸಿಪ್ಲಿನ್ಡ್. ಸೊ ಫಸ್ಟ್ ಅಟೆಂಪ್ಟಲ್ಲಿ ಯಾರು ಕ್ಲಿಯರ್ ಆಗಲ್ವೋ ಮೋಸ್ಟ್ ಆಫ್ ದೆಮ್ ಸೆಕೆಂಡ್ ಅಟೆಂಪ್ಟಲ್ಲಿ ಮಾಡ್ತಾರೆ, ಕ್ಲಿಯರ್ ಆಗುತ್ತೆ. ಯಾಕಂದರೆ ಫಸ್ಟ್ ಅಟೆಂಪ್ಟಲ್ಲಿ ಅವ್ರು ಅದರಿಂದ ತಪ್ಪುಗಳೇನು ಅಂತ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಅದಿಲ್ದೇ ಎರಡನೇ ಅಟೆಂಪ್ಟ್ ಹೋದರೆ ಅದು ಫೇಲ್ ಆಗುತ್ತೆ. ಓಕೆ.